ವೀಕೆಂಡ್ ಬಂತು ಅಂತ ಪಾರ್ಟಿ ಮಾಡೋಕೆ ರೆಡಿ ಆಗ್ತಿದ್ರು. ಆದ್ರೆ ಅಂಥವರಿಗೆ ಡ್ರೈ ಡೇ ಬಿಸಿ ತಟ್ಟಿದೆ. ಯಾಕಂದ್ರೆ ರಾಜ್ಯಾದ್ಯಂತ ಬಾರ್ಗಳು ಬಂದ್ ಆಗಿವೆ. ಓಡೋಡಿ ಬಂದ್ರು, ಕವರ್ಗಳಲ್ಲಿ ತುಂಬಿಕೊಂಡ್ರು. ಕೆಲವರು ಶಟರ್ ಮತ್ತೆ ತೆರೆಯುವಂತೆ ಗೋಗರದ್ರು. ಕೆಲವರು ಬಂದಾಗಿರುವ ಬಾಗಿಲು ಕಂಡು ವಾಪಸ್ ತೆರಳಿದ್ರು. ಯಾಕಂದ್ರೆ ಇಂದಿನಿಂದ ಮದ್ಯ ಮಾರಾಟ ಬಂದ್ ಆಗಿದೆ. ಜೂನ್ 6ರ ತನಕ ಮದ್ಯಪ್ರಿಯರಿಗೆ ಡ್ರೈ ಡೇ ಎಫೆಕ್ಟ್ ತಟ್ತಿದೆ. ಕ್ಲೋಸ್ ಆದ್ವು ಬಾರ್, 4 ದಿನ ಸಿಗಲ್ಲ ಲಿಕ್ಕರ್. ಪರಿಷತ್ ಚುನಾವಣೆ, ಲೋಕಸಭಾ ಚುನಾವಣಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಮದ್ಯಪ್ರಿಯರಿಗೆ ಬಿಸಿ ತಟ್ತಿದೆ. ಜೂನ್ 3ರಂದು ಪದವೀಧರರ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಹೀಗಾಗಿ ಜೂನ್ 1ರ ಸಂಜೆ 4 ಗಂಟೆಯಿಂದ ಜೂನ್ 3ರವರೆಗೆ ಬಾರ್ಗಳು ಕ್ಲೋಸ್ ಇರಲಿವೆ. ಹೀಗಾಗಿ ಈಗಾಗಲೇ ಬಾರ್ಗಳು ಬಂದ್ ಆಗಿವೆ. ಇನ್ನು ಜೂನ್ 4ರಂದು ಲೋಕಸಭಾ ಚುನಾವಣೆಯ ಮತ ಎಣಿಕೆ ಇದ್ದು ಅಂದು ಸಹ ಎಣ್ಣೆ ಸಿಗಲ್ಲ, ಕಿಕ್ ಏರಿಸುವಂತಿಲ್ಲ. ಇನ್ನು ಜೂನ್ 5 ಅಂದ್ರೆ ಬುಧವಾರ ಬಾರ್ಗಳು ಎಂದಿನಂತೆ ಓಪನ್ ಇರುತ್ತವೆ. ಆದ್ರೆ ಜೂನ್ 6ರಂದು ಪರಿಷತ್ ಚುನಾವಣೆ ಮತ ಎಣಿಕೆ ಇರೋದ್ರಿಂದ ಅಂದು ಮತ್ತೆ ಬಾರ್ ಕ್ಲೋಸ್ ಆಗಲಿವೆ. ವಾರಗಟ್ಟಲೆ ಹೀಗೆ ಬಂದಾದ್ರೆ ನಮ್ಮ ವ್ಯಾಪಾರದ ಕತೆ ಏನು ಅಂತಾರೆ ಮದ್ಯದಂಗಡಿ ಮಾಲೀಕರು. ಬಾರ್ ಓನರ್ಸ್ಗೆ ತುಂಬಾ ನಷ್ಟ ಆಗಿದೆ ಅಂಡ್ ಗವರ್ಮೆಂಟ್ ಕೂಡ ನಷ್ಟ ಆಗಿದೆ. ಈ ಎಲೆಕ್ಷನ್ಸ್ಗೆ ಒಂದಿನ ರಜಾ ಕೊಟ್ಟಿದ್ದಿದ್ರೆ ತುಂಬ ಹೆಲ್ಪ್ ಆಗಿರೋದು. ಯಾಕಂದರೆ ಇಲ್ಲಿ ನಮ್ಗೆ ಆಲ್ಮೋಸ್ಟ್ 30 to 40 ಲೇಬರರ್ಸ್ ಡಿಪೆಂಡೆಂಟ್ ಆನ್ ದರ್ ಫ್ಯಾಮಿಲೀಸ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ದೇ ವರ್ಕ್ ಬೇಸ್ ಆನ್ ಡೈಲಿ ವೇಜಸ್ ಬಗ್ಗೆ. ಸೊ ಅದು ಅವ್ರಿಗೆ ತುಂಬ ಕಷ್ಟ ಆಗಿದೆ. ಏನೇ ಹೇಳಿ, ವೀಕೆಂಡ್ ಮೂಡ್ನಲ್ಲಿದ್ದ ಮದ್ಯಪ್ರಿಯರಿಗೆ 4 ದಿನಗಳ ಡ್ರೈ ಡೇ ಬೇಸರ ತಂದಿದೆ. ಎಲೆಕ್ಷನ್ ಫಲಿತಾಂಶದ ವೇಳೆ ನಷ್ಟ ಉಂಟಾಯಿತು ಅಂತ ಬಾರ್ ಮಾಲೀಕರು ಕೈ ಹಿಸುಕಿಕೊಂಡಿದ್ದಾರೆ. ಶಾಂತಮೂರ್ತಿ, TV9 ಬೆಂಗಳೂರು.